ಮನುಷ್ಯನ ದೇಹದಲ್ಲಿರುವ ಹೃದಯ ಒಂದು ಮನುಷ್ಯನಿಗೆ ನಾನು ಒಂದು ಮನುಷ್ಯನಾಗಿರುವ ಮೂಗು ಒಂದು, ಬಾಯಿ ಒಂದು, ತಲೆ ಒಂದು. ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳು ಇರೋದು ಒಂದೇ ಬಾಲ. ಸಾಮಾನ್ಯವಾಗಿ ವಾಹನಕ್ಕಿರೋದು ಒಂದೇ ಸ್ಟೇರಿಂಗ್. ನಮಗೆ ಜನನ ಒಮ್ಮೆ, ಮರಣ ಒಮ್ಮೆ, ಸ್ವರ್ಗ ಒಂದು, ನರಕ ಒಂದು. ನಮಗೆ ಹಗಲು ಒಂದು, ರಾತ್ರಿ ಒಂದು. ಅವಿಭಾಗ ಇರೋದು ಜೀವಕೋಶ ಒಂದೇ. ನಾವೆಲ್ಲರೂ ವಾಸಿಸುವ ಈ ಭೂಮಿ ಒಂದೇ. ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ನಾನೇ. ಈ ಸಿಂಹಾಸನದ ಅಧಿಪತಿ ನಾನೇ. ಈ ಸಿಂಹಾಸನದ ಮೇಲೆ ಕೂಡುತ್ತೇನೆ. ನೀನು ಈ ಸಿಂಹಾಸನ ಮೇಲೆ ಕೂಡುವ ಅಧಿಕಾರ ನಿನಗಿಲ್ಲ. ನಿನಗಿಂತ ನಾನು ದೊಡ್ಡವನು. ಕೈ 2, ಕಾಲು 2, ಕಣ್ಣು 2, ಕಣ್ಣಿನ ರೆಪ್ಪೆಗಳೆರಡು, ಹುಬ್ಬುಗಳೆರಡು, ಶ್ವಾಸಕೋಶಗಳೆರಡು, ಕಿಡ್ನಿಗಳೆರಡು. ಆದ್ದರಿಂದ ಈ ಸಿಂಹಾಸನ ಮೇಲೆ ಕೂಡುವ ಅಧಿಕಾರ ನನಗೆ ಮಾತ್ರವಿದೆ. ನಿಲ್ಲು. ನಿನಗಿಂತಲೂ ನಾನು ದೊಡ್ಡವನು. ಶಿವನಿಗೆ ಕಣ್ಣುಗಳು 3, ವಿಭೂತಿಯಲ್ಲಿರುವ ರೇಖೆಗಳು 3, ಬ್ರಹ್ಮ ವಿಷ್ಣು ಮಹೇಶ್ವರರು 3, ಅಡೋಚಕ್ರಗಳು 3, ಕಾಲಗಳು 3, ತ್ರಿಪದಿಯಲ್ಲಿರುವ ಸಾಲುಗಳು 3. ಹಾಗಾಗಿ ಈ ಸಿಂಹಾಸನದ ಮೇಲೆ ಕೂಡುವ ಅಧಿಕಾರ ನನಗೆ ಮಾತ್ರವಿದೆ. ನಿಲ್ಲು. ನಿನಗಿಂತ ದೊಡ್ಡವನು ನಾನು 4. ಈ ಸಿಂಹಾಸನಕ್ಕಿರುವ ಕಾಲುಗಳು 4, ಮಂಚದ ಕಾಲುಗಳು 4. ಈ ಚತುರ್ಭುಜದ ಬಾವು, ಕೋಣ, ಶೃಂಗಗಳು 4, ಲಾಂಛನದ ಮುಖಗಳು 4, ವೇದಗಳು 4. ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ನಾನೇ. ಈ ಸಿಂಹಾಸನದ ಮೇಲೆ ಕೂಡಲು ನನಗೆ ಮಾತ್ರ ಅಧಿಕಾರವಿದೆ. ನಿಲ್ಲು. ಈ ಸಿಂಹಾಸನ ಮೇಲೆ ಕೂಡುವ ಅಧಿಕಾರ ನಿನಗಿಲ್ಲ. ನಾನು ನಿನಗಿಂತ ದೊಡ್ಡವನು. ಕೈ ಬೆರಳುಗಳು 5, ಪಂಚೇಂದ್ರಗಳು 5, ಪಂಚಭುಜಾಕೃತಿಯ ಬಾಹುಗಳು, ಕೋಣಗಳು, ಶೃಂಗಗಳು 5. ಆದ್ದರಿಂದ ಈ ಸಿಂಹಾಸನ ಮೇಲೆ ಕೂಡುವ ಅಧಿಕಾರ ನನಗೆ ಮಾತ್ರವಿದೆ. ನಾನು ಈ ಸಿಂಹಾಸನದ ಅಧಿಪತಿ. ನಾನು 6, ನಿನಗಿಂತಲೂ ದೊಡ್ಡವನು. ಕೋಣಗಳ ವಿಧಗಳು 6, ಬಸ್ಸಿಗೆ ಚಕ್ರಗಳು 6, ಕಿಟಕ್ಕಿರುವ ಕಾಲುಗಳು 6, ಕಣ್ಣಲ್ಲಿ ಸ್ವಸ್ವರಗಳು 6, ಷಡ್ಭುಜಕ್ಕಿರುವ ಬಾಹುಗಳು, ಶೃಂಗಗಳು, ಕೋಣಗಳು 6. ಈ ಸಿಂಹಾಸನದ ರಾಜ ನಾನೇ. ಈ ಸಿಂಹಾಸನದ ಮೇಲೆ ಕೂಡಿಕೊಳ್ಳುತ್ತೇನೆ. ನಿಲ್ಲು. ನಾನು ನಿನಗಿಂತಲೂ ದೊಡ್ಡವನು. ಕಣ್ಣುಗಳು 7, ಸಾಗರಗಳು 7, ವಾರದ ದಿನಗಳು 7, ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು. ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ನಾನು. ಆದ್ದರಿಂದ ಸಿಂಹಾಸನದ ಮೇಲೆ ನಾನೇ ಕೂಡುತ್ತೇನೆ. ನಿಲ್ಲು. ನಾನು ನಿನಗಿಂತಲೂ ದೊಡ್ಡವನು. ದಿಕ್ಕುಗಳು 8, ಗ್ರಹಗಳು 8, ಅಷ್ಟಭುಜಾಕೃತ ಹೊಂದಿರುವ ಕೋಣಗಳು, ಬಾಹುಗಳು, ಶೃಂಗಗಳು 8. ಆದ್ದರಿಂದ ನಾನೇ ಮಹಾರಾಜ. ನನಗೆ ಮಾತ್ರ ಈ ಸಿಂಹಾಸನದ ಮೇಲೆ ಕೂಡಲು ಅಧಿಕಾರವಿದೆ. ನಿಲ್ಲು. ನಾನು ನಿನಗಿಂತ ದೊಡ್ಡವನು. ಮನುಷ್ಯಕ್ಕಿರುವ ರಂಧ್ರಗಳು 9, ಸಿರಿಧಾನ್ಯಗಳು 9, ಕಾರ್ಖಾನೆಗಳು 9, ಕನ್ನಡದಲ್ಲಿ ಅವರಿಗೆ ವ್ಯಂಜನಗಳು 9, ತಾಯಿಯ ಗರ್ಭದಲ್ಲಿ ಮಗು ಇರುವುದು 9ಗಳು. ಆದ್ದರಿಂದ ಈ ಸಿಂಹಾಸನದ ಮೇಲೆ ನಾನು ಕುಳಿತುಕೊಳ್ಳುತ್ತೇನೆ. ನಿಲ್ಲು. ನಿನಗಿಂತ ನಾನು ದೊಡ್ಡವನು. ನಾನು ಸೊನ್ನೆಯ ಮಹಾರಾಜ. ಬೆಲೆನೇ ಇಲ್ಲ. ನಾನು ನನ್ನ ಬೆಲೆಯನ್ನು ಹೆಚ್ಚಿಸುತ್ತೇನೆ. 2 ಕೈಗಳಿವೆ, ಅದರಲ್ಲಿ ಒಂದು ಕೈಯಲ್ಲಿ ವಸ್ತುಗಳಿವೆ, ಒಂದು ಕೈ ಖಾಲಿ ಇದೆ. ಅಂದರೆ ಸೊನ್ನೆ ಎಂದರ್ಥ. ಒಂದು ನೀನು ನನ್ನ ಪಕ್ಕದಲ್ಲಿ ಬಂದು ನಿಂತಿಕೋ. ಈಗೊಂದು ಸಂಖ್ಯೆ ಆಗುತ್ತದೆ. ಎಷ್ಟು? 10. ಹಾಗಾದರೆ ಈ ಸಿಂಹಾಸನದ ರಾಜ ನಾನೇ. ನೀವೆಲ್ಲರೂ ನನಗೆ ಶರಣಾಗಬೇಕು. ನೀವೆಲ್ಲ ಜಗಳ ಆಡೋದು ನಾನು ಕೇಳಿಸಿಕೊಂಡೆ. ಹೀಗೆ ನಿಮ್ಮಲ್ಲೇ ಜಗಳ ಆಡುವುದು ಸೂಕ್ತವಲ್ಲ. ಗಣಿತ ಲೋಕ